ಪಂದ್ಯಾಟ ಆರಂಭಿಸಿರುವುದಾಗಿ ಕೇಳಿಕೊಳ್ತಾ ಇದ್ದೇವೆ. 5 ಓವರ್ಗಳ ಪಂದ್ಯ 20-25 ನಿಮಿಷ. ಈ ರೀತಿಯಾಗಿ ಮೊದಲ ಸೆಷನ್ ಮುಕ್ತಾಯವನ್ನು ಕಂಡುಕೊಳ್ಳಬೇಕಾಗಿದೆ. ಮೊದಲ ಓವರ್ಗಾಗಿ ಪೃಥ್ವಿ ಅವರನ್ನ ಪರಿಚಯ ಮಾಡುವಂತ ಪ್ರಯತ್ನಗಳು ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮೊದಲ ಹಂತದಲ್ಲಿ ರಾಜ ಸಾಲಿಗ್ರಾಮ ಮತ್ತು ಅಕ್ಷಯ ರಂಬಿಕಾಟಗಾರರು. ಇದೇ ಮೈದಾನ ಬಹಳಷ್ಟು ಪಂದ್ಯಾಟವನ್ನು ಕಂಡಂತ ಪ್ರೇಕ್ಷಕರಿಗೆ ಉಡುಪಿ ಟ್ರೋಫಿ 2025 ಸಾಗುತ್ತೆ. ಇಲ್ಲಿ ಅದೇ ಯಾವ ರೀತಿಯ ಹೋರಾಟವನ್ನು ಮಾಡ್ತಾರೆ ನೋಡಬೇಕಾಗಿದೆ. ಅಂಕಣ ಭಾಗದಲ್ಲಿ ಮೊದಲ ಓವರ್ಗಾಗಿ ಪೃಥ್ವಿ. ಮೊದಲ ಪವರ್ ಪ್ಲೇ ಜಾರಿಯನ್ನು ಕಂಡುಕೊಳ್ತಾ ಇದೆ. ಪೃಥ್ವಿ ಮೊದಲ ಓವರ್ಗಾಗಿ ಎದುರಿಸುವಂತಹ ಆಟಗಾರ ರಾಜ ಸಾಲಿಗ್ರಾಮ. ಮೊದಲ ಚೆಂಡು ರಾಜಾಗೆ ಸಂದ ಚೆಂಡು. ಗಲಿಬಾದಲ್ಲಿ ಮತ್ತೆ 1 ಓವರ್ಗಳ ಸೇರ್ಪಡೆ. ಖಾತೆ ಆರಂಭವನ್ನ ಕಂಡುಕೊಳ್ತಾ ಇದೆ. ರಾಜ ಖಾತೆ ಆರಂಭ, ಸನ್ಯಾಸಿ ಮಠ ಖಾತೆ ಆರಂಭವನ್ನ ಕಂಡುಕೊಳ್ತಾ ಇದೆ. ಮತ್ತೆ 2ನೇ ಬಾರಿ ಪೃಥ್ವಿ. ಅಕ್ಷಯ ಸದಾ ಚೆಂಡು ತನ್ಮೂಲಕ ಮೊದಲ ಬ್ರೇಕ್ ಥ್ರೂ ಅನ್ನು ಪಡ್ಕೊಂಡ್ರಿ ಬಾರಿ. ಅಕ್ಷಯ ಕಾಟ್ ಬಿಹೈಂಡ್ ರೂಪದಲ್ಲಿ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಮೊದಲ ವಿಕೆಟ್ ಪತನ. ಮೊದಲ ವಿಕೆಟ್ ಅನ್ನು ಕಳ್ಕೊಂಡು ಆಡ್ತಕ್ಕಂಥ ತಂಡ ಸನ್ಯಾಸಿ ಮಠ ಕ್ರಿಕೆಟರ್ಸಿನ ತಂಡ. ಇಲ್ಲಿ ಅಕ್ಷಯ ಹುದ್ದರಿ ಆಘಾತವನ್ನು ಕಂಡು ಆಡ್ತಾ ಇದೆ. 1-1. ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಹೊಸ ದಾಂಡಿಗ ಆಸ್ತಿಕ್ ಮತ್ತೋರ್ವ ಅನುಭವಿ ಆಟಗಾರ ಪರಿಚಯ ಮಾಡ್ತಾ ಇದೆ. ವಂಡನ್ ರೂಪದಲ್ಲಿ ಅಕ್ಷಯ ನಿರೀಕ್ಷೆ ಮಾಡಿದ ಆಟವನ್ನು ಆಡ್ತಾ ಇಲ್ಲ. ಇಲ್ಲಿ ಕಾಟ್ ಬಿಹೈಂಡ್ ರೂಪದಲ್ಲಿ ಹುದ್ದರಿಯನ್ನು ಬಿಟ್ಕೊಟ್ರು. ಮೊದಲ ವಿಕೆಟ್ ನಷ್ಟವನ್ನು ಕಂಡು 1 ಓಟುಗಳಿಗೆ 1 ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. 16 ತಂಡಗಳು 16 ಫ್ರಾಂಚೈಸಿ ರೂಪದಲ್ಲಿ ಆಡುವಂತ ಒಂದು ವ್ಯವಸ್ಥಿತ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಆ ನಿಟ್ಟಲ್ಲಿ ದಿನದ 3ನೇ ಪಂದ್ಯ ಕೂಡ ಮತ್ತೆ 3ನೇ ಬಾರಿ ಪೃಥ್ವಿ. 3ನೇ ಚೆಂಡು, ಮತ್ತೊಂದು ವೇಗದ ಚೆಂಡು. ಇವಾಗ ಮತ್ತೆ ಕಾಟ್ ಬಿಹೈಂಡ್ ರೂಪದಲ್ಲಿ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಆಸ್ತಿಕ್ ಔಟ್. ಇದೇ ಮೈದಾನದಲ್ಲಿ 2022ರಲ್ಲಿ ಗುರು ಗಣೇಶ್ ನೇಜಾರಿನ ತಂಡ ಒಂದು ದಾಖಲೆ ಪಂದ್ಯಾಕೂಟವನ್ನು ನಡೆಸಿತ್ತು. ಅದಾದ ಬಳಿಕ ಗುರು ಯುವಕ ಮಂಡಲ ನೇಜಾರಿನ ತಂಡ ಪಂದ್ಯಾಟವನ್ನು ನಡೆಸಿದ್ರು. ಶ್ರೀ ಪಂಡರಿ ಕ್ರಿಕೆಟರ್ಸ್ ಪಡನಡಿಯವರು ಕೂಡ ಪಂದ್ಯಾಟವನ್ನು ನಡೆಸಿದ್ರು. ಓಂಕಾರೇಶ್ವರ ಭಜನಾ ದೇಗುಲ ಇಲ್ಲಿ ಕೂಡ ಪಂದ್ಯಾಟವನ್ನು ನಡೆಸಿದ್ರು. ಈ ರೀತಿಯಾಗಿ ಸಾಲು ಸಾಲು ಪಂದ್ಯಾಟವನ್ನು ಕಂಡಿರ್ತಕ್ಕಂಥ ಈ ಮೈದಾನ ಇಲ್ಲಿ ಉಡುಪಿ ಟ್ರೋಫಿಗಾಗಿ ಕಾಳಗ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಇತ್ತ ಹೊಸದಾಂಡಿಗ ಪ್ರಸನ್ನ ಉಪ್ಪೂರು. ಪೃಥ್ವಿ ಎಸೆದ ಚೆಂಡು ಮತ್ತೆ ಔಟ್ ರೈಜ್ ಆಗ್ತಾ ಇದೆ. ಗಲಿಬಾದಲ್ಲಿ ಮತ್ತೆ 1 ಓಟದ ಸೇರ್ಪಡೆ. ಪ್ರಸನ್ನ ಖಾತೆಯನ್ನು ಕಂಡ್ರೆ ತನ್ನ ಮತ 2ಕ್ಕೆ ತಲುಪ್ತಾ ಇದೆ. ಅಮೂಲ್ಯ 2 ಹುದ್ದರಿ ಆಘಾತದಲ್ಲಿ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ ರಾಜ ಸಾಲಿಗ್ರಾಮ ಮಾಡಿದ್ರು. ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲಿ ಡಾಟ್ ಬಾಲಿನ ಸೇರ್ಪಡೆ. ಪೃಥ್ವಿ ಮೊದಲ ಓವರ್ನಲ್ಲಿ ಇವಾಗ ಸ್ವಲ್ಪ ಮಟ್ಟಿಗೆ ರನ್ ಅನ್ನು ಕಡಿಯುವ ಆ ಒಂದು ಕಡಿವಾಣ ಹಾಕುವಂತ ಎಸೆಗಳನ್ನು ದಾಖಲಿಸ್ತಾ ಇದ್ದಾನೆ. ಮೋಹನ್ ತಿಂಗಳಾಯ ಮತ್ತು ಅಶೋಕ್ ಸನಿಲ್ ಫ್ರೆಂಡ್ಸ್ ಕ್ಲಬ್ ಸನ್ಯಾಸಿ ಮಠವನ್ನ ಮುನ್ನಡೆಸಿದಂತ ಹಿರಿಯ ಆಟಗಾರರು. ಈ ತರ ಮಧ್ಯೆ ಬಹಳ ಸುತ್ತಮುತ್ತದ ಹೊಳೆತ ಚೆಂಡು
ಸೀಮಾ ರೇಖೆ ಹೊರಭಾಗದಲ್ಲಿ ಬೌಂಡ್ರಿ. ರಾಜ ಸಾಲಿಗ್ರಾಮ ದಾಂಡಿನಲ್ಲಿ ಚಿಮ್ತಾ ಇದೆ. 4 ಓಟದ ಸೇರ್ಪಡೆ. ಒಂದು ಓವರ್ಗಳ ಮುಕ್ತಾಯದಲ್ಲಿ ಈ ಬೌಂಡ್ರಿಗಳ ಸಮೇತವಾಗಿ 6ಕ್ಕೆ 2 ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. 6 ಫಾರ್ ಲಾಸ್ ಅಪ್ ಟು 5 ಓವರ್ಗಳ ಪಂದ್ಯ ಮೊದಲ ಓವರ್ನ ಮುಕ್ತಾಯದಲ್ಲಿ. 2ನೇ ಓವರ್ಗಾಗಿ ಹರ್ಷಿತ್ ತಂಡದ ಪರವಾಗಿ 2 ತಂಡಗಳು ಕೂಡ ಲೀಗಿನ ಸೋತಂತ ತಂಡಗಳು. ಅದ್ಯಾವ ರೀತಿಯಲ್ಲಿ ಈ ಪಂದ್ಯಾಟದ ಮುಖಾಂತರವಾಗಿ ಜಯವನ್ನು ದಾಖಲಿಸಿ ನೋಡಬೇಕಾಗಿದೆ. ಈ ಹಿಂದಿನ ಪಂದ್ಯಾಟದಲ್ಲಿ ರಾಜ ಸಾಲಿಗ್ರಾಮ ಒಂದು ಬಿರುಸಿನ ಆಟವನ್ನು ಆಡಿದ್ರು ಕೂಡ ಅಂತಿಮ ಹಂತದಲ್ಲಿ ಜಯವನ್ನು ದಾಖಲಿಸ್ತಾ ಇಲ್ಲ. ಇಲ್ಲಿ ಮತ್ತೆ ಕ್ಷೇತ್ರ ರಕ್ಷಣೆ ಬದಲಾವಣೆ ಹರ್ಷಿತ್ ಮಾಡ್ತಾ ಇದ್ದಾರೆ ಚಾಲ್ತಿಯ 2ನೇ ಓವರ್ಗಾಗಿ. ಈ ಟೂರ್ನಮೆಂಟ್ಗಾಗಿ ಗುರು ಜೊತೆಗಾಗಿ ಅಭಿ, ನೇಜಾರು, ಶರತ್, ಕುಂಬಾಶ್ ಇರಬಹುದು. ಬಹಳಷ್ಟು ಮಂದಿ ಈ ಟೂರ್ನಮೆಂಟ್ಗೆ ಸಹಕಾರ ಕೊಟ್ಟಿದ್ದ ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಮಿತ್ರರಿಗೆ ಉಡುಪಿ ಟ್ರೋಫಿಯ ಪರವಾಗಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಪವರ್ ಪ್ಲೇ ಓವರ್ದ ಮುಕ್ತಾಯದ ಬಳಿಕ 6ಕ್ಕೆ 2 ಹುದ್ದರಿ ಆಘಾತವನ್ನು ಕಂಡು ಆಡ್ತಾ ಇದ್ದಾರೆ. ಮತ್ತೆ ಪ್ರಸನ್ನ ಸ್ಟ್ರೈಕ್ನಲ್ಲಿ. ಹರ್ಷಿತ್ ಎಸ್ ಅಂತ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಅಂಕಿಅಂಶ ಪಟ್ಟಣ ಕಂಡಂತ 2ನೇ ಓವರ್ ಚಾಲ್ತಿಯಲ್ಲಿ ಉತ್ತಮ ರೀತಿಯ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರೆ ಈ ಮೈದಾನ ಆಟಗಾರರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಈ ತರ್ಮದೆ ಬಹಳಷ್ಟು ಉತ್ತಮ ಹೊಡೆತ ತನ್ಮೂಲಕವಾಗಿ ಪ್ರಸನ್ನ ಉಪ್ಪೂರ್ ಇವಾಗ ಕ್ಯಾಚ್ ಅನ್ನು ನೀಡಿದ್ರು. ಫ್ರೆಂಡ್ಸ್ ಕ್ಲಬ್ನ ಯಾವುದೇ ಸದಸ್ಯರು ಸಿಕ್ಸರ್ ದಾಖಲಿಸಿದ್ರೆ ಸಂದೀಪ್ ಅವರಿಂದ 1,000 ರೂಪಾಯಿಗಳ ಘೋಷಣೆ ಇದೆ. ಸಂದೀಪ್ ಕದಿಕೆ ಇವರು 1,000 ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ. ತಂಡದ ಮೊತ್ತ ಈ ಹಂತದಲ್ಲಿ 6ಕ್ಕೆ ಮತ್ತೊಂದು ಹುದ್ದರಿಯ ಆಘಾತವನ್ನು ಕಾಣ್ತಾ ಇದೆ. ಇತ್ತ ರಿಫಾಕ್ ಬರ್ತಿರ್ತಕ್ಕಂಥ ಹೊಸ ದಾಂಡಿಗನ ಸೇರ್ಪಡೆ. ರಾಜ ಸಾಲಿಗ್ರಾಮ ಜೊತೆ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಈ ತರ ಮಧ್ಯೆ ಬಹಳ ಡೀಪ್ ಕವರ್ಸ್ ಅಲ್ಲಿ ಹೈ ಲೆಫ್ಟ್ ಶಾಟ್ ತನ್ನ ಮೂಲಕ 2 ಓಟದ ಸೇರ್ಪಡೆ. ರಿಫಾಕ್ ಖಾತೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 8 ಓಟಗಳು. 5 ಓವರ್ಗಳ ಪಂದ್ಯ 30 ಚೆಂಡುಗಳಲ್ಲಿ ಅದೆಷ್ಟು ಓಟವನ್ನು ಪ್ರೇರಿಸ್ತಾ ನೋಡಬೇಕಾಗಿದೆ. ಮೊದಲ ಹಂತದಲ್ಲಿ 2ನೇ ಓವರ್ನ 3 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 4ನೇ ಚೆಂಡು ಮತ್ತೊಂದು ಬಿರುಸಿನ ಹೊಡೆತ. ಡೀಪ್ ಎಕ್ಸ್ಟ್ರಾ ಕರ್ವ್ಸ್ ನಲ್ಲಿ ಮತ್ತೊಂದು ಉತ್ತಮ ರೀತಿಯ ಒಂದು ಸಂಭಾವ್ಯ ಬೌಂಡರಿ ಅಡ್ಡಾಯಿಸ್ತಾ ಇದ್ದಾರೆ. ನಿಟ್ಟಿನಲ್ಲಿ 10 ಓಟವನ್ನು ದಾಖಲಿಸ್ತಾ ಇದೆ. 10 ಫಾರ್ 3 ಇಂಪಾರ್ಟೆಂಟ್ ವಿಕೆಟ್ಸ್ ಕೂಡ. 3 ವಿಕೆಟ್ ಅನ್ನು ಕಳ್ಕೊಂಡು ಆಡ್ತಕ್ಕಂಥ ಸನ್ಯಾಸಿ ಮಠ ಫ್ರೆಂಡ್ಸಿನ ತಂಡ. ಇಲ್ಲಿ ಮತ್ತೆ ಹರ್ಷಿತ್ 5ನೇ ಬಾರಿ. ರಿಫಾಕ್ ಮತ್ತು ರಾಜ ಸಾಲಿಗ್ರಾಮ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಐದನೇ ಚೆಂಡು ಮತ್ತೊಂದು ಬೆರಸಿನ ಹೊಡೆದ ಕ್ಷೇತ್ರ ಶಿರಬಾದ ಮೇಲ್ಭಾಗದಲ್ಲಿ ಅಂತಿಮ ಹಂತದಲ್ಲಿ ನಂಬಲ ಸಾಧ್ಯ ರೀತಿಯ ಒಂದು ಕ್ಯಾಚ್ ಅನ್ನ ಇವಾಗ ಪಡ್ಕೊಂಡ್ರು. ರಿಫಾಕ್ ಬ್ಯಾಕ್ ಟು ಪೆವಿಲಿಯನ್. ಮತ್ತೊಂದು ವಿಕೆಟ್ ಪತನ ಸನ್ಯಾಸಿ ಮಠ ಫ್ರೆಂಡ್ಸ್ ಕ್ರಿಕೆಟರ್ಸ್.
ಉತ್ತಮ ರೀತಿಯ ಒಂದು ಕ್ಯಾಚ್ ಹಿಡಿಯುವ ಮುಖಾಂತರವಾಗಿ ಮತ್ತೊಂದು ವಿಕೆಟ್ ನಷ್ಟವನ್ನು ಕಾಣ್ತಾ ಇದೆ. ವಿಕೆಟ್ ನಂಬರ್ 4. ಇಲ್ಲಿ 10ಕ್ಕೆ 4 ಉದ್ದರಿ ಆಘಾತವನ್ನು ಕಾಣ್ತಾ ಇದೆ ಅಂಕಣಗಳ ಭಾಗದಲ್ಲಿ. ದಾಂಡು ಚೆಂಡಿನ ಒಂದು ವ್ಯವಸ್ಥಿತ ಪಂದ್ಯಾಕೂಟದಲ್ಲಿ 16 ತಂಡಗಳು ಆಡುವಂತ ಒಂದು ಲೀಗ್ ಕಪ್ ನಾಕೌಟಿನ ಯಶಸ್ವಿ ಪಂದ್ಯಾಕೂಟ ಇಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ನೇಜಾರಿನ ಕ್ರೀಡಾಂಗಣಗಳ ಭಾಗದಲ್ಲಿ. ಅಲ್ಲಿ ನೋಡಿ ಎಕ್ಸ್ಟ್ರಾ ಪ್ಲೇಯರ್ಸ್ ಅನ್ನು ನೀವು ಕಳಿಸ್ಕೊಡ್ಬೇಕಾಗುತ್ತೆ. ಪದೇ ಪದೇ ಹೇಳಿದ್ರೆ ಲೈವ್ ನಲ್ಲಿ ಆಭಾಸ ಆಗುತ್ತೆ. ಆ ನಿಟ್ಟಲ್ಲಿ ಮೋಸ್ಟ್ಲಿ ರಂಜಿತ್ ಅಂತ ಕಾಣುತ್ತೆ. ಆ ನಿಟ್ಟಲ್ಲಿ ರಂಜಿತ್ ಹೊಸ ದಾಂಡಿಗನ ಸೇರ್ಪಡೆ. ಮತ್ತೆ ಪಂದ್ಯ ಮುಂದುವರಿಕೆ ಕೂಡ ಅಂತಿಮ ಹಂತದಲ್ಲಿ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಫ್ರೆಂಡ್ಸಿನ ಯಾವುದೇ ಆಟಗಾರರು ಸಿಕ್ಸರ್ ದಾಖಲಿಸಿದ್ರೆ ಸಂದೀಪ್ ಪೂಜಾರಿ ಕದಿಕೆ ಅವರಿಂದ 1,000 ರೂಪಾಯಿಗಳ ಘೋಷಣೆ ಇದೆ, ಗಮನಿಸಿಕೊಳ್ಳಿ. ಅದು ಸನ್ಯಾಸಿ ಮಾಡದೆ ಯಾವುದೇ ಆಟಗಾರರು ಸಿಕ್ಸರ್ ದಾಖಲಿಸಿ 1,000 ರೂಪಾಯಿಗಳ ಘೋಷಣೆ ಕೂಡ. ಇದನ್ನ ಸಂದೀಪ್ ಪೂಜಾರಿ ಅವರು ಕದಿಕೆ ಅವರು ನೀಡ್ತಾ ಇದ್ದಾರೆ. ಹಣ ನಮ್ದು, ಪ್ರಯತ್ನ ನಿಮ್ಮದಾಗಬೇಕಾಗಿದೆ. ಇಲ್ಲಿ 2 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 10 ಓಟಗಳು. 10 ಫಾರ್ ಲಾಸ್ ಆಫ್ 4 ಇಂಪಾರ್ಟೆಂಟ್ ವಿಕೆಟ್ಸ್. ಮೊದಲ ಓವರ್ನಲ್ಲಿ 6 ಓಟವನ್ನು ದಾಖಲಿಸಿದ್ರು. ಎರಡನೇ ಓವರ್ನಲ್ಲಿ 4 ಓಟಗಳ ಸಮೇತವಾಗಿ 10 ಓಟಗಳು 2 ಓವರ್ಗಳಲ್ಲಿ ಬರ್ತಾ ಇದೆ. ಆ ನಿಟ್ಟಲ್ಲಿ ಇವಾಗ 3ನೇ ಓವರ್ಗಾಗಿ ಅದ್ಯಾರನ್ನ ಪರಿಚಯ ಮಾಡ್ತಾರೆ ನೋಡಬೇಕಾಗಿದೆ. ಋತುವಿನಲ್ಲಿ ಬಹಳಷ್ಟು ಸಾಲು ಪಂದ್ಯಾಟಗಳು, ಲೀಗಿನ ಪಂದ್ಯಾಟಗಳು, ರಾಜ್ಯ ಮಟ್ಟದ ಪ್ರತಿಷ್ಠಿತ ತಂಡವನ್ನ ಕಟ್ಟಿ ಆಡಿದಂತ ಪಂದ್ಯಾಟಗಳು ಮುಕ್ತಾಯದ ಬಳಿಕ ಉಡುಪಿ ಟ್ರೋಫಿ ನೇಜಾರ್ನಲ್ಲಿ ಗುರು ಅವರ ಒಂದು ಸಾರಥ್ಯದಲ್ಲಿ ಮುಂದಾಳತ್ವದಲ್ಲಿ ಪಂದ್ಯ ಕೂಡ ಸಾಗ್ತಾ ಇದೆ. ಉಡುಪಿ ಟ್ರೋಫಿ ಡೈಲ್ಮಿ ಮತ್ತು ಸ್ವಚ್ಛ ಇತ್ತ ಮತ್ತೆ ಕಾರ್ತಿಕ್ ತಂಡದ ಲಂಬು ಆಟಗಾರ ಎಸ್ಕಾರ್ ಭಾಗದಲ್ಲಿ ತೀರಾ ಫುಲ್ಟಸ್ ಆಗಿ ಬಿದ್ದ ಚೆಂಡು ಕ್ಷೇತ್ರ ರಕ್ಷಣೆ ಲೋಕಿ ಮಾಡಿದ್ರು. ಆದ್ರೂ ಕೂಡ ಇಲ್ಲಿ ಓಟುಗಳು ಬರ್ತಾ ಇದೆ. ರಿಸ್ಕಿ ಸಿಂಗಲ್ ಓಟುಗಳು ರಾಜಾ ಸಾಲಿಗ್ರಾಮ ಖಾತೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 11 ಓಟಗಳು, 11 ಫಾರ್ 4. ಎರಡು ತಂಡಗಳಿಗೆ ಜಯ ಅನಿವಾರ್ಯತೆ ಕೂಡ. ಮತ್ತೆ ಕ್ಷೇತ್ರ ರಕ್ಷಣೆ ಬದಲಾವಣೆ ಮಾಡ್ತಾ ಇದೆ ಅಂಕಣಗಳ ಭಾಗದಲ್ಲಿ. ಮತ್ತೆರಡನೇ ಬಾರಿ ಕಾರ್ತಿಕ್ ವಿಭಿನ್ನ ಶೈಲಿಯ ಹೊಡೆತವನ್ನು ದಾಖಲಿಸುವ ಪ್ರಯತ್ನಗಳು, ನಿರೀಕ್ಷೆ ಮಾಡಿ ಹೊಡೆತಲು ಮಾಡ್ತಾ ಇಲ್ಲ. ಬಹಳ ಸೂಕ್ತ ಒಂದು ಕ್ಷೇತ್ರ ರಕ್ಷಣೆ ಕಾರ್ತಿಕೇ ಮಾಡಿದ್ರು. ಆ ನಿಟ್ಟಿನಲ್ಲಿ ಡಾಟ್ ಬಾಲಿನ ಸೇರ್ಪಡೆ ಇವತ್ತು ಆರಂಭವನ್ನು ಕಾಣ್ತಾ ಇದೆ. ನಾಳೆ ಮುಂದುವರಿಕೆ, ನಾಡಿದ್ದು ಈ ಟೂರ್ನಮೆಂಟಿನ ಅಂತಿಮ ದಿನದ ಪಂದ್ಯಾಟಗಳು. ಹೊರ ದೇಶದಲ್ಲಿ ಕೂಡ ಪಂದ್ಯಾಟವನ್ನು ಆಡಿರ್ತಕ್ಕಂಥ ಗುರು, ಬಹಳಷ್ಟು ಬಿರುಸಿನ ಆಟಗಾರರು ಕೂಡ ಈ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ. ಸ್ಟೆಪ್ ಔಟ್ ಅನ್ನು ಮಾಡಿ ಹೊಡೆ ಪ್ರಯತ್ನ, ತನ್ಮೂಲಕವಾಗಿ ರನ್ ಔಟ್ ರೂಪದಲ್ಲಿ ಮತ್ತೆ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ ಸನ್ಯಾಸಿ ಮಠ. ಫ್ರೆಂಡ್ಸ್ ಕ್ರಿಕೆಟರ್ಸ್ 5ನೇ ವಿಕೆಟ್ ಪತನ. ಗೋಟದ ಹಿಂದೆ ಬಹಳಷ್ಟು ತಮ್ಮ ಕಾಯಕನ ತರುಣ್ ಪಡುಬಿದ್ರೆ ಮಾಡಿದ್ರು. ಮತ್ತೆ ಕಾರ್ತಿಕ್ ನಿರೀಕ್ಷೆ ಮಾಡಿದ ಹೊಡೆತಗಳು ಬರ್ತಾ ಇಲ್ಲ. ನಿಟ್ಟಲ್ಲಿ ಔಟ್ ಸೈಡ್ ಲೈಕ್ ಸ್ಟೆಪ್ ಅನ್ನೋ ಸೂಚನೆ. ವೈಟ್ ಬಾಲ್. ಅತಿರಿಕ್ತ ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಯಾವುದೇ ರೀತಿಯಲ್ಲಿ ಓಟಗಳು ಬಂದರೂ ಕೂಡ ಅದು ಈ ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಎಕ್ಸ್ಟ್ರಾ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಓಟಗಳಿಗೆ ಅವಕಾಶಗಳು ಮತ್ತೆ ಬರ್ತಾ ಇಲ್ಲ. ಹಿಂದಿನ ಸೆತ್ತ ವೈಟ್ ಬಾಲ್. ಈ ರೀತಿಯಾಗಿ
ಡಾಟ್ ಬಾಲ್ ಸಮೇತವಾಗಿ 4 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಲಾಸ್ಟ್ 2 ಬಾಲ್ಸ್ ಆರ್ ರಿಮೈನ್ ನೌ. ಚಾಲ್ತಿಯ 3ನೇ ಓವರ್ನಲ್ಲಿ ವಿಭಿನ್ನ ಶೈಲಿಯ ಹೊಡೆತಗಳು ನಿರೀಕ್ಷೆ ಮಾಡಿದ ಆಟವನ್ನು ದಾಖಲಿಸ್ತಾ ಇಲ್ಲ. ಒಂದೆಡೆ ರಾಜ ಸಾಲಿಗ್ರಾಮ ಇನ್ನೂ ಕೂಡ ಬಿರುಸಿನ ಆಟವನ್ನು ಆಡಬೇಕಾದಂಥ ಪರಿಸ್ಥಿತಿಯಲ್ಲಿ ಸನ್ಯಾಸಿ ಮಠ ಫ್ರೆಂಡ್ಸ್ ಕ್ರಿಕೆಟರ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಕೋಸ್ಟಲ್ ಲಯನ್ಸ್ ಮಲ್ಪೆ ತಂಡ ಕ್ಷೇತ್ರ ರಕ್ಷಣೆಯಲ್ಲಿ. ಅಂತಿಮ ಚೆಂಡು ತನ್ಮೂಲಕ ತೀರಾ ಫುಲ್ ಟಚ್ ಚೆಂಡು ಲಾಭನ ಪಡ್ಕೊಳ್ತಾ ಇಲ್ಲ. ಅಲ್ಲಿ ಕ್ಯಾಚ್ ಅನ್ನು ನೀಡಿದ್ರು. ಮತ್ತೊಂದು ವಿಕೆಟ್ ಪಲ್ಸದ ಫಸ್ಟ್ ಔಟ್. ಇತ್ತ ಹೊಸ ದಾಂಡಿಗರ ಸೇರ್ಪಡೆ ಹರ್ಷ. ಏಪ್ರಿಲ್ ತಿಂಗಳಲ್ಲಿ 18, 19, 23 ದಿನಗಳ ಕಾಲ ಇದೆ ಈ ಭಾಗದ ಒಂದು ಜನಪ್ರಿಯ ತಂಡ. ಬಹಳಷ್ಟು 30 ಯಾರ್ಡ್ 40 ಯಾರ್ಡ್ ಜೊತೆಗಾಗಿ ಫುಲ್ ಯಾರ್ಡ್ಸ್ ಪಂದ್ಯ ಆಡಿದ ಜಯವನ್ನು ದಾಖಲಿಸಿರ್ತಕ್ಕಂಥ ಅಗ್ರಮಾನ್ಯ ತಂಡ ಬ್ಲೂ ಬರ್ಡ್ಸ್ ಕ್ರಿಕೆಟರ್ಸ್ ನೇಜಾರಿನ ತಂಡ 18 ಮತ್ತು 19ರಂದು 40+ ಪಂದ್ಯಾಟ ನಡೆಸ್ತಾ ಇದೆ. 16 ತಂಡಗಳು ಲೀಗ್ ಕಮ್ ನಾಕೌಟ್ನಲ್ಲಿ ಅಲ್ಲಿ ಬಿಡ್ಡಿಂಗ್ ಮಾದರಿಯಲ್ಲಿ ಪಂದ್ಯಾಟವನ್ನು ಆಡಿದರೆ 20ನೇ ತಾರೀಕು 45 ವರ್ಷದ ಮೇಲ್ಪಟ್ಟ ತಂಡಗಳು ಆ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅದಕ್ಕೂ ಕೂಡ ಆತ್ಮೀಯ ಸ್ವಾಗತನ ಬಯಸ್ತಾ ಇದಕ್ಕೆ ನೋಂದಣಿಯನ್ನು ಮಾಡಿಕೊಳ್ಳುವರು ಹರೀಶ್, ಸೂರಜ್, ಪ್ರಮೋದ್ ಇವರ ನಂಬರ್ಗಳು ನಮ್ಮ ಜೊತೆ ಇದೆ. ಬ್ಲೂ ಬರ್ಡ್ಸ್ ಕ್ರಿಕೆಟರ್ಸ್ ನೇಜಾರು ಇದನ್ನು ಇದೇ ಮದ ನಡೆಸ್ತಾರೆ. ಅವರನ್ನು ಸಂಪರ್ಕಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಸೂರಜ್ ನಮ್ಮ ಜೊತೆ ಇದ್ದಾರೆ. ತಂಡವನ್ನು ಕಟ್ಟುವಂಥ 40+ ಇರಬಹುದು, 45+ ಇರಬಹುದು. ಯಾವುದೇ ಆಟಗಾರರು ಹಿರಿಯ ಆಟಗಾರ ಇದ್ರೆ ಬಿಡ್ಡಿಂಗ್ ಮಾದರಿಯಲ್ಲಿ ಜೊತೆಗಾಗಿ 45 ವರ್ಷದ ಮೇಲ್ಸರದಿಯ 8 ತಂಡಗಳು ಆ ಟೂರ್ನಮೆಂಟ್ ಆಡ್ತಾ ಇದೆ. ರೀತಿಯಾಗಿ ಯಶಸ್ಸಿನ ಪಂದ್ಯಕೂಟಕ್ಕೆ ಮತ್ತೊಮ್ಮೆ ಸ್ವಾಗತನ ಬಯಸ್ತಾ ಇದ್ದೇವೆ. ಹರ್ಷಿತ್ ಸದಾ ಚೆಂಡು ರಾಜ ಸಾಲಿಗ್ರಾಮ ಲಾಂಗ್ ಆಫ್ ನಲ್ಲಿ ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಮಾಡಿದ್ರು. ಯಾವುದೇ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ 4ನೇ ಓವರ್ನ ಮೊದಲ ಚೆಂಡಿನಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ನೋಡಿ ಅಲ್ಲಿ ಅಂಪೈರ್ ಆ ಬೌಂಡ್ರಿ ಸೇವಿನ ಒಂದು ತೃತೀಯ ನೇತ್ರಕ್ಕೆ ಮೊರೆ ಹೋಗ್ತಾ ಇದ್ರೆ ಗಮನಿಸಿಕೊಳ್ಳಿ. ಥರ್ಡ್ ಅಂಪೈರ್ ಡಿಸಿಷನ್ ಪೆಂಡಿಂಗ್ ಆಗಿ ಉಳ್ಕೊಳ್ತಾ ಇದೆ. ಕ್ರಿಕ್ಸೆ ಈ ಟೂರ್ನಮೆಂಟ್ ನೇರ ಪ್ರಸಾರ ಬಿತ್ತರಿಸ್ತಾ ಇದೆ. ರಾಜ ಸಾಲಿಗ್ರಾಮ ಲಾಂಗ್ ಆಫ್ ನಲ್ಲಿ ದಾಖಲಿಸಿದಂತ ಒಂದು ಬೌಂಡರಿಯನ್ನು ಅಡ್ಡಾಯಿಸಿದಕ್ಕಂತ ಡಿಸಿಷನ್ಗೆ ಗ್ರೌಂಡ್ ಅಂಪೈರ್ಸ್ಗಳು ಮೊರೆ ಹೋಗ್ತಾ ಇದ್ದಾರೆ. ತೃತೀಯ ನೇತ್ರ ಆ ನಿಟ್ಟಲ್ಲಿ ಬೌಂಡ್ರಿ 4 ಆಟದ ಸೇರ್ಪಡೆ ರಾಜ ಸಾಲಿಗ್ರಾಮ ದಾಳಿನಲ್ಲಿ 2ನೇ ಮೊದಲ ಚೆಂಡಲ್ಲಿ ಇವಾಗ ಬೌಂಡರಿ ದಾಖಲಾತಿಯನ್ನು ಕಂಡುಕೊಂಡ್ರು. ತಂಡದ ಮೊತ್ತ 17 ಓಟಗಳು, 16 ಓಟಗಳು. ಎರಡನೇ ಚೆಂಡು ಮತ್ತೊಂದು ವಿರುಸಿನ ಹೊಡೆತ ಮಿಡ್ ವಿಕೆಟ್ ದಾಖಲಾತಿಯನ್ನು ಕಾಣ್ತಾ ಚುರುಕಿನ ಕ್ಷೇತ್ರ ರಕ್ಷಣೆ ಪ್ರತಿ ಮಾಡ್ತಾ ಇದ್ದಾರೆ. 1 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ದಿನದ 3ನೇ ಪಂದ್ಯ ಕೂಡ ಅದ್ಯಾವ ರೀತಿ ಒಂದು ಟಾರ್ಗೆಟ್ ಅನ್ನು ನೀಡ್ತಾ ನೋಡಬೇಕಾಗಿದೆ. ಕೋಸ್ಟಲ್ ಲಯನ್ಸಿನ ವಿರುದ್ಧವಾಗಿ ಫ್ರೆಂಡ್ಸ್ ಸನ್ಯಾಸಿ ಮಠ ಕ್ರಿಕೆಟರ್ಸ್. ಮತ್ತೆ ಹರ್ಷಿತ್ 3ನೇ ಬಾರಿ ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ. ನಿಟ್ಟಲ್ಲಿ ಡಾಟ್ ಬಾಲಿನ ಸೇರ್ಪಡೆ ಒಂದು ಹಂತದಲ್ಲಿ ರಾಜನಿಗೆ ಸಿಂಗಲ್ ರೊಟೇಟ್ ಮಾಡಿಕೊಂಡು ಆಡಿದ್ರೆ ನಿಸ್ಸಂಶವಾಗಿ ಗಾಳಿಯ ಬರಪುರ ಲಾಭವನ್ನು ಆಡುವಂತ ಆಟಗಾರ ರಾಜ ಸಾಲಿಗ್ರಾಮ. ಇಲ್ಲಿ ನಾಟ್ ಸೆಕೆಂಡ್ ನಲ್ಲಿ ಮುಂದಿನ ಹಂತದಲ್ಲಿ ಅದ್ಯಾವ ರೀತಿಯ ದಾಂಡಿಗತನವನ್ನು ತೋರ್ಪಡಿಸ್ತಾರೆ ನೋಡ್ಬೇಕಷ್ಟೇ. ಮತ್ತೆ ಹರ್ಷಿತ್ ಅಂತ ಚೆಂಡು ಬ್ಲೈಂಡೆಡ್ ಶಾಟ್ ಕಂಪ್ಲೀಟ್ಲಿ ಬೀಟನ್. 4 ಚೆಂಡುಗಳಲ್ಲಿ
5 ಓಟ ಮಾತ್ರ ಈ ಹಂತದಲ್ಲಿ ಬಿಟ್ಕೊಟ್ರು. 2 ಸತತ ಡಾಟ್ ಬಾಲ್ ಆಡ್ತಾ ಇದ್ದಾರೆ ಅಂಕಳ ಭಾಗದಲ್ಲಿ. ಮತ್ತೈದನೇ ಬಾರಿ 5 ಓವರ್ಗಳ ಪಂದ್ಯ, 4ನೇ ಓವರ್ ಅಂತಿಮ 2 ಚೆಂಡುಗಳು ಬಾಕಿ ಇದೆ. 5ನೇ ಚೆಂಡು ಲೇಟ್ ಕಟ್ ಶಾಟ್, 1 ಓಟದ ಸೇರ್ಪಡೆ. ಪಾಯಿಂಟ್ ಭಾಗದಲ್ಲಿ ಲೋಕಿ ಕ್ಷೇತ್ರರಕ್ಷಣೆ ಮಾಡಿದ್ರು ಈ ಭಾಗದ ಹಿರಿಯ ಆಟಗಾರರು ಕೂಡ. ಮತ್ತೆ ಪಂದ್ಯ ಮುಂದುವರಿಕೆ ಕೂಡ. ರಾಜಾಗೆ ಸಂತ ಚೆಂಡು, ಓಟಗಳು ಬರ್ತಾ ಇಲ್ಲ. ನಿಟ್ಟಲ್ಲಿ ಡಾಟ್ ಬಾಲಿನ ಸೇರ್ಪಡೆ. ಓವರ್ ಮುಕ್ತಾಯ. 4 ಓವರ್ಗಳ ಮುಕ್ತಾಯದಲ್ಲಿ 24 ಚೆಂಡುಗಳ ಮುಕ್ತಾಯದ ಬಳಿಕ 18 ಓಟವನ್ನು ದಾಖಲಿಸ್ತಾ ಇದೆ ಸನ್ಯಾಸಿ ಮಠ ಫ್ರೆಂಡ್ಸಿನ ತಂಡ. ಇವಾಗ 4 ಓವರ್ಗಳ ಮುಕ್ತಾಯದಲ್ಲಿ ತಣ ಮತ್ತು 18 ಓಟಗಳು. ಲಾಸ್ಟ್ 6 ಬಾಲ್ಸ್ ಆರ್ ರಿಮೈನ್ ನೌ. ಪ್ರಜ್ವಲ್ ಯಾರ್ಕರ್ಲ್ಯಾಂಡ್ ಅಲವರೇ ತನ್ಮೂಲಕ ಈ ಹಂತಲ್ಲಿ ಇವಾಗ ರನ್ ಔಟ್. ಹುದ್ದರ್ಯಾಘಾತವನ್ನು ಕಂಡುಕೊಳ್ತಾ ಇದೆ. ಈ ಒಂದು ಟೂರ್ನಮೆಂಟಿನ ವೀಕ್ಷಣೆಯಲ್ಲಿ ರೋಷನ್ ಕೊಲಪ್ಪು, ರಾಜೇಶ್, ಸನ್ಯಾಸಿ ಮಠ ಫ್ರೆಂಡ್ಸ್ ಕ್ಲಬ್ನ ಎಲ್ಲ ಸದಸ್ಯರು, ಅವರ ಪ್ರೋತ್ಸಾಹಕರೆಲ್ಲ ಆಗಮಿಸಿ ಅವರಿಗೆ ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದೇವೆ. ತುಷಾರ್ ಫಾಲನ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಅವರಿಗೆ ಆಧಾರದ ಸ್ವಾಗತ ಬಯಸ್ತಾ ಇದ್ದೇವೆ. ಇತರ ಮಧ್ಯೆ ಓಟ್ಗಳಿಗೆ ಅವಕಾಶ ಮಾಡಿಕೊಟ್ರು. ಅಂತಿಮ ಹಂತದಲ್ಲಿ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇದೆ. 1 ಓಟದ ಸೇರ್ಪಡೆ. ಲೈವ್ ನ ಮುಖಾಂತರವಾಗಿ ಅಶು ದುಬೈಯಿಂದ ಈ ಟೂರ್ನಮೆಂಟ್ ಅನ್ನು ವೀಕ್ಷಿಸ್ತಾ ಇದ್ದಾರೆ. ಅವರೆಲ್ಲ ಮಿತ್ರರಿಗೆ ನಮ್ಮ ಉಡುಪಿ ಟ್ರೋಫಿ 2025 ಅಭಿನಂದನೆ, ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇತ್ತ ಮತ್ತೆ ರಾಜಾ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ರಿವರ್ಸ್ ಶಾಟ್ ದಾಖಲಿಸಿ ಸುಂದರತೆ ಪ್ರಯತ್ನ. ಚೆಂಡು ಈ ಹಂತದಲ್ಲಿ ಓಟ್ಗಳೇ ಬರ್ತಾ ಇಲ್ಲ. ರಾಜಾ ಬಂದಡೆ ಇದ್ರೆ ಕನಿಷ್ಠ ಮೊತ್ತವನ್ನು ಪ್ರೇರಿಸ್ತಾ ಇದೆ ಸನ್ಯಾಸಿ ಮಠ ಫ್ರೆಂಡ್ಸ್ ಕ್ರಿಕೆಟರ್ಸಿನ ತಂಡ. 19 ಓಟವನ್ನು ದಾಖಲಿಸಿದ್ರು. ಲಾಸ್ಟ್ 3 ಬಾಲ್ಸ್ ಆರ್ ರಿಮೈನ್ ನೌ. ಈ ಬಾರಿಯ ಸಂತ ಚೆಂಡು ವೈಡ್ ಬಾಲ್. ಅತಿರಿಕ್ತ ಓಟಗಳ ಸೇರ್ಪಡೆ. ಅಂಕಿ ಅಂಶ ಪಠ್ಯನ ಕಣ್ಣತ್ತ ಈ ಪಂದ್ಯ 20 ಓಟಗಳಿಗೆ ತಲುಪ್ತಾ ಇದೆ ಚಾಲ್ತಿಯ 5ನೇ ಓವರ್ನಲ್ಲಿ. ನಾಲ್ಕನೇ ಚೆಂಡು ರಾಜನಿಗೆ. ರಿವರ್ಸ್ ಶಾಟ್. ಈ ಬಾರಿ ಬಹಳಷ್ಟು ಉತ್ತಮ ರೀತಿಯ ಒಂದು ರನ್ನಿಂಗ್ ಕ್ಯಾಚ್ ಅನ್ನು ಇವಾಗ ಕಾರ್ತಿಕ್ ಪಡ್ಕೊಂಡ್ರು. ರಾಜಾ ಸಾಲಿಗ್ರಾಮ್ ಔಟ್. ಇನ್ನಿಂಗ್ಸ್ ಅನ್ನು ಮುಕ್ತಾಯಗೊಳಿಸ್ತಾ ಇದ್ದಾರೆ ರಾಜಾ ಸಾಲಿಗ್ರಾಮ. ತಂಡದ ಪರವಾಗಿ 11 ಓಟವನ್ನು ದಾಖಲಿಸಿದಂತ ರಾಜಾ ಔಟ್ ಆದ್ರೆ
ಇಲ್ಲಿ ಮತ್ತೆ ಹೊಸ ದಾಂಡಿಗನ ಸೇರ್ಪಡೆ. ಯೋಗಿ ಜೊತೆಗಾಗಿ ಸಂತು ಹೊಸ ದಾಂಡಿಗನ ಸೇರ್ಪಡೆ. ಮತ್ತೆ ಓಟ್ಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದೋಟದ ಸೇರ್ಪಡೆ. ತನ್ನ ಮೊತ್ತದಲ್ಲಿ 21 ಓಟವನ್ನು ದಾಖಲಿಸ್ತಾ ಇದೆ. ಅಂತಿಮ ಒಂದು ಚೆಂಡು ಈ ಓವರ್ನಲ್ಲಿ ಬಾಕಿ ಇದೆ. ಮುಂದಿನ ಪಂದ್ಯ ಜಯಮಾರುತಿ ವರ್ಸಸ್ ಗುರು ಗಣೇಶ್ ನೇಜಾರ್. ಇವರು ಟಾಸ್ಗೆ ಬರಬೇಕೆನ್ನೋದ ಕೇಳಿಕೊಳ್ತಾ ಇದ್ದೀವಿ. ವೀರಮಾರುತಿ ವರ್ಸಸ್ ಗುರು ಗಣೇಶ್ ನೇಜಾರ್ ಕ್ಯಾಪ್ಟನ್ ಟಾಸ್ಗೆ ಬರಬೇಕೆನ್ನೋದ ಕೇಳಿಕೊಂಡು ಇಲ್ಲಿ ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಅಂತಿಮ ಹಂತದಲ್ಲಿ ಡಾಟ್ ಬಾಲ್ ಸಮೇತವಾಗಿ ಓವರ್ ಅನ್ನು ಮುಕ್ತಾಯಗೊಳಿಸ್ತಾ ಇದ್ದಾರೆ ಪ್ರಜ್ವಲ್. ಓವರ್ ನ ಮುಕ್ತಾಯದ ಬಳಿಕ ತಂಡದ ಮೊತ್ತ 21 ಓಟವನ್ನು ಸನ್ಯಾಸಿ ಮಟ್ಟ ದಾಖಲಿಸಿದ್ರು. 22 ಓಟದ ಅವಶ್ಯಕತೆ ಜಯಕ್ಕಾಗಿ ಮುಂದಿನ ಹಂತದ ಟಾಸ್ ಅನ್ನು ನಡೆಸಿಕೊಳ್ಳಿ ಎನ್ನುವುದಾಗಿ ಕೇಳಿಕೊಂಡು ಈ ಟೂರ್ನಮೆಂಟಿನ ಫಸ್ಟ್ ಏಡ್ ಬಾಕ್ಸ್ ಅನ್ನು ನಮಗೆ ಕೊಡಮಾಡಿದಂಥವರು CFC ಯುವ ವೇದಿಕೆ ಚಾಂತಾರು. ಇವರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. CFC ಯ ತಂಡ 1 ಲಕ್ಷ ರೂಪಾಯಿಗಳ 3 ದಿನಗಳ ಹಗಲಿನ ಪಂದ್ಯಾಟವನ್ನು ನಡೆಸಿದಂಥ ಒಂದು ಹೆಮ್ಮೆಯ ಸಂಸ್ಥೆ ಈ ಟೂರ್ನಮೆಂಟ್ಗಾಗಿ ಫಸ್ಟ್ ಏಡ್ ಬಾಕ್ಸ್ ಅನ್ನು ನೀಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಇಲ್ಲಿ ಟಾರ್ಗೆಟ್ 22ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ. ಕೋಸ್ಟಲ್ ಲಯನ್ಸ್ ಕ್ರಿಕೆಟರ್ಸ್ ಮಲ್ಪೆ ತಂಡ ಆ ನಿಟ್ಟಲ್ಲಿ ಇಲ್ಲಿ 2 ಇನ್ನಿಂಗ್ಸ್ ಆರಂಭವನ್ನು ಕಂಡ್ರೆ ಮುಂದಿನ ಹಂತದ ವಿದ್ಯಮಾನವನ್ನು ಶಿವಣ್ಣ ಇತ್ತಾಳ್ಕೋಟ ತಿಳಿಸ್ತಾರೆ. ಬಾಲ್ ಕೊಡಿ. ಜೈ ವೀರಮಾರುತಿ ಕ್ರೀಡರ್ಸ್ ಮತ್ತು ಶ್ರೀ ಗುರು ಗಣೇಶ್ ನೇಜಾರು ಮುಂದಿನ ಪಂದ್ಯಾಟವನ್ನು ಆಡ್ತಾರೆ. ಅವರು ಇವಾಗಲೇ ಟಾಸ್ ಪ್ರಕ್ರಿಯೆಗೆ ಹೋಗಿ ಎನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ಆದಷ್ಟು ಬೇಗ ಮೊದಲ ಹಂತ ಆರಂಭಿಕ ಆಟಗಾರರು ಕಣಕ್ಕಿಳಿಬೇಕೆನ್ನುವುದಾಗಿ ಕೇಳಿಕೊಂಡು ಈ ಹಂತದಲ್ಲಿ ಮತ್ತೆ ವಿದ್ಯಮಾನ ಬದಲಾವಣೆ. ಮುಂದಿನ ಹಂತಕ್ಕಾಗಿ ಶಿವನಾಳ್ ಐತಾಳ್ ಕೋಟ ಮುಂದಿನ ವಿದ್ಯಮಾನ ತಿಳಿಸ್ತಾರೆ. ಧನ್ಯವಾದಗಳು ರಾಘಮಠಪಾಡಿ. ಡೈಲ್ಮಿ ಹಾಗೂ ಸ್ವಚ್ಛಂ ಅರ್ಪಿಸುತ್ತಿರುವಂತಹ ಪ್ರಸಾದ್ ರಾಜ್ ಕಾಂಚನ್ ಅವರ ಮುಂದಾಳತ್ವದಲ್ಲಿ ಗುರು ಅವರ ಸಾರಥ್ಯ ನಡೆಯುತ್ತಿರುವಂತಹ ಉಡುಪಿ ಟ್ರೋಫಿ 3 ದಿವಸಗಳ ಕ್ರಿಕೆಟಿನ ಹಬ್ಬ, ಕ್ರಿಕೆಟಿನ ಜಾತ್ರೆ, ಕ್ರಿಕೆಟ್ ಕಲರ್ಬ, ಕ್ರಿಕೆಟಿನ ಹಂಗಾಮ ನೇಜಾರು ಅಂಕಣದಲ್ಲಿ ಸಾಗ್ತಾ ಇದೆ. ಇವತ್ತು ಆರಂಭ, ನಾಳೆ ಮುಂದುವರಿಕೆ, ಭಾನುವಾರ ಮುಕ್ತಾಯ. ಗುರು ಗಣೇಶ್ ನಾಯಕರು ಆದಷ್ಟು ಶೀಘ್ರ ಬನ್ನಿ. ವೀರಮಾರುತಿ ವರ್ಸಸ್ ಗುರು ಗಣೇಶ್ ಮುಂದಿನ ಪಂದ್ಯ. ಒಟ್ಟು 12 ಪಂದ್ಯ, ದಯಮಾಡಿ ಗಮನಿಸಿ. ಇನ್ನು ಕೇವಲ 3ನೇ ಪಂದ್ಯ ಮಾತ್ರ ಸಾಗ್ತಾ ಇದೆ. ನೀವು ಡಿಲೇ ಮಾಡಿದ್ರೆ ಓವರ್ ರೆಡ್ಯೂಸ್ ಆಗುತ್ತೆ. ಅಕ್ಷಯ್ ಎಸಗಾರಿಕೆ ಭಾಗದಲ್ಲಿ 22ರ ಒಂದು ಟಾರ್ಗೆಟ್ ಚೇಸ್ ಮಾಡಬೇಕಾಗಿದೆ. ಸನ್ಯಾಸಿ ಮಠ ವರ್ಸಸ್ ಕೋಸ್ಟಲ್ ಲಯನ್ಸ್ ಪಂದ್ಯ ಸಾಗ್ತಾ ಇದೆ.
ಒಂದೆಡೆ ತರುಣ್ ಪಾಡುಬಿದ್ರೆ, ಇನ್ನೊಂದೆಡೆಯಲ್ಲಿ ಪೃಥ್ವಿ ಮಲ್ಪೆ. ಅಕ್ಷಯ್ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ, ಕ್ಯಾಚ್ ಆಗೋ ಸಾಧ್ಯತೆ ಮಿಸ್ ಆಗ್ತಾ ಇದೆ. ಯೋಗಿ ಬಹಳಷ್ಟು ಪ್ರಯತ್ನ ಮಾಡಿದ್ರು. ಖಾತೆ ಆರಂಭ 1 ವಿದೌಟ್ ಲಾಸ್. ದಿ ಫಸ್ಟ್ ಓವರ್ ಇನ್ ಪ್ರೋಗ್ರೆಸ್. 5 overs span 22 is the target. ಈ ಒಂದು ಪಂದ್ಯದ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಕ್ರಿಕ್ಸೆ. ಗಿರೀಶ್ ರಾವ್ ಮಾಲಕತ್ವದಲ್ಲಿ, ನಿತೀಶ್ ಶೆಟ್ಟಿ ಸಾರಥ್ಯದಲ್ಲಿ ಜೀವನ್ ಮೈನ್ ಟೆಕ್ನಿಷಿಯನ್ ಆಪರೇಟರ್ ಆಗಿದ್ದಾರೆ. ಮತ್ತೆ ಅಕ್ಷಯ್ ಈ ಬಾರಿಯ ಸತ ಚೆಂಡು ಬಹಳಷ್ಟು ಉತ್ತಮ ಸತ ಔಟ್ಸ್ ಅಷ್ಟು ಹೊರ ತಿರುವನ್ನು ಪಡೀತಾ ಇದೆ. ಈ ಒಂದು ಪದ ನಿರ್ಣಾಯಕರಾಗಿ ಕೆಸಿಯ ಅನುಭವಿ ನಿರ್ಣಾಯಕರು ಸಂತೋಷ್ ಮಂಗಳೂರು ಹಾಗೂ ರಾಕು ಕಡೂರು ಬ್ರಹ್ಮಾವರ. ಸ್ವೀಪ್ ಮಾಡುವಂತ ಪ್ರಯತ್ನ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ, 2 ವಿದೌಟ್ ಲಾಸ್. ಕಡಿಮೆ ಮತ್ತು ಗರಿಷ್ಠ ಒತ್ತಡ ಲೋಸ್ಕರ್ ಹೈ ಪ್ರೆಷರ್ ಆ ನಿಟ್ಟಿನಲ್ಲಿ ಎದುರಾಳಿಗಳ ಮೇಲೆ ಯಾವ ರೀತಿಯ ಪ್ರೆಷರ್ ತರ್ತಕ್ಕಾದ ನೋಡ್ಬೇಕಾ, ಒತ್ತಡ ತರ್ತ ನೋಡ್ಬೇಕಾಗಿದೆ ಸನ್ಯಾಸಿ ಮಠ. ಉತ್ತಮ ರೀತಿಯ ಒಂದೇ ಸತ. ಮುಂದಿನ ಪಂದ್ಯ ಅಂತಿಮ ಕರೆ ನೀಡ್ತಾ ಇದ್ದಾವೆ. ಗುರು ಗಣೇಶ್ ವರ್ಸಸ್ ವೀರಮಾರುತಿ ಕ್ಯಾಪ್ಟನ್. ಟಾಸ್ಗಾಗಿ ಇಮಿಡಿಯೇಟ್. ನಮ್ಮ ವೇದಿಕೆಯನ್ನು ಕಂಡುಕೊಳ್ಬೇಕು. ಮತ್ತೆ ಅಕ್ಷಯ್ ಶಾರ್ಟ್ ಆಗಿ ಬಿದ್ದ ಚೆಂಡು, ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ, ಒಂದೋಟದ ಹೆಚ್ಚುವರಿಯ ಸೇರ್ಪಡೆ, ತಡದ ಮೊತ್ತ 3. ಒಟ್ಟು 16 ತಂಡಗಳ ನಡುವಿನ ಹಣಾಹಣೆ. 3 ದಿವಸಗಳ ಕ್ರಿಕೆಟ್ ಹಬ್ಬ ಇವತ್ತು ಪಂದ್ಯಾಟ ಆರಂಭವನ್ನು ಈಗಾಗಲೇ ಕಂಡುಕೊಳ್ತಾ ಇದೆ. ವೈಟ್ ಬಾಲ್. ಈ ಒಂದು ಪರಿಸರದ ಕ್ರೀಡಾ ಪ್ರೋತ್ಸಾಹಕರು ಆದಂತಹ ಪ್ರಸಾದ್ ರಾಜ್ ಕಾಂಚನ್ ಅವರ ಒಂದು ಉದ್ಘಾಟನಾ ಕಾರ್ಯಕ್ರಮ, ದಿನಕರ್ ಹೇರೂರು, ಬ್ಯಾಟಿಕ್ ಡಯಾಸ್ ಅವರೊಂದಿಗೆ ಎಲ್ಲ ಗಣ್ಯಾತಿ ಗಣ್ಯರ ಒಂದು ಉಪಸ್ಥಿತಿಯೊಂದಿಗೆ ಉದ್ಘಾಟನೆಗೊಂಡ ಈ ಪಂದ್ಯ ಇವತ್ತು ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಬಹಳ ಉತ್ತಮದ ಸತ ಓವರ್ನ ಮುಕ್ತಾಯ, ಮೊದಲ ಓವರ್ನ ಮುಕ್ತಾಯದ ಬಳಿಕ ತರದ ಮೊತ್ತ 4. ದಿ ಕಂಪ್ಲೀಟ್ ಓವರ್ ನಂಬರ್ 1, ಸ್ಕೋರ್ 4 ವಿದೌಟ್ ಲಾಸ್. 24 ಎಸೆತ, 18 ಓಟದ ಅವಶ್ಯಕತೆ. ಹುದ್ದರೆಯನ್ನ ಸತತವಾಗಿ ಪಡೆದರೆ ಮಾತ್ರ ಇನ್ನೂ ಕೂಡ ಅವಕಾಶ ಇದೆ ಸನ್ಯಾಸಿ ಮಠಕ್ಕೆ. ಇಲ್ಲದ ಕೋಸ್ಟಲ್ ಲಯನ್ಸ್ ಜಯವನ್ನು ದಾಖಲಿಸುತ್ತಾ ಕೂಡ 4 ತಂಡಗಳ ಈ ಒಂದು ಪೂಲ್ನಲ್ಲಿ ಒಟ್ಟು 16 ತಂಡಗಳು ಆಡ್ತಾ ಇದೆ. 4 into 4 16. ಎಸೆಗಾರಿಕೆ ಭಾಗದಲ್ಲಿ ರಾಜ ಸಾಲಿಗ್ರಾಮ. ರಾಜೇಶ್ ಟು ತರುಣ್ ಪಡುಬಿದ್ರೆ. ಬಹಳ ಉತ್ತಮ ಹೊಡೆತ. ಲಾಂಗ್ ಆಫ್ ವಿಭಾಗದಲ್ಲಿ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ, 2ನೇ ಓಟ ಕೂಡ ಪೂರೈಸ್ತಾ ಇದೆ. ಪ್ರಸನ್ನ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. 2 ಓಟದ ಹೆಚ್ಚುವರಿ ಸೇರ್ಪಡೆ ತರುಣ್ ಖಾತೆಗೆ. 6 ತಡದ ಮೊತ್ತ. ಶಾರ್ಟ್ ಆಗಿ ಬಿದ್ದ ಚೆಂಡು, ಬಹಳ ಉತ್ತಮ ಹೊಡೆತ. ಮಿಡುಗಡೆ ಭಾಗದಲ್ಲಿ ಭರ್ಜರಿ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ ತರುಣ್ ಪಡುಬಿದ್ರೆ.
ಟೆನ್ನಿಸ್ ಬಾಲಿನ ಹಿರಿಯ ಆಟಗಾರ ರಾಜ್ಯ ಎಸೆಗಾರಿಕೆ ನೀಡಿದರೆ ಟೆನ್ನಿಸ್ ಬಾಲ್ ಯುವ ಆಟಗಾರ ತರುಣ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾನೆ. ಮತ್ತೊಂದು ಬಿರುಸು ನೋಡುತ್ತಾ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ ತರುಣ್ ಪಡುಬಿದ್ರೆ. ತಡೆದ ಮೊತ್ತ 18, ಕೇವಲ 4 ಓಟದ ಅವಶ್ಯಕತೆ. ದಿನದ 3ನೇ ಪಂದ್ಯ ಮುಕ್ತ ಹಂತದಲ್ಲಿದೆ. 4ನೇ ಪಂದ್ಯದ ಟಾಸ್ ಪ್ರಕ್ರಿಯೆ ಆದಷ್ಟು ಶೀಘ್ರ ಅಂಕಣ ಮೇಲ್ಭಾಗದಲ್ಲಿ ವೇದಿಕೆ ಮುಂಭಾಗ ಈ ತರ ಮತ್ತೊಂದು ಬಿರುಸು ನೋಡುತ್ತಾ ತನ್ಮೂಲಕ ಪಂದ್ಯವನ್ನು ಗೆದ್ದುಕೊಳ್ತಾ ಇದೆ. ಅಭಿನಂದನೆ ಅರ್ಪಿಸ್ತಾ ಇದ್ದಾವೆ ತರುಣ್ ಪಡುಬಿದ್ರೆ ಯುವ ಆಟಗಾರ. ಮುಕ್ತಾಯಗೊಂಡ ಪಂದ್ಯದ ಪಂದ್ಯಾವಕಾಶ ಬಳಸಿ ತರುಣ್ ಪಡುಬಿದ್ರೆ ವೀರಮಾರುತಿ ವಂದಿಟ್ಟ ಸೆಲೆಕ್ಟೆಡ್ ಟು ಬ್ಯಾಟ್ ಫಸ್ಟ್. ಇದೇ ಹಂತದಲ್ಲಿ ಮತ್ತೆ ವೀಕ್ಷಕರು ಕೂಡ ಬದಲಾವಣೆ ಮುಂದಿನ ವೀಕ್ಷಣೆಗಾಗಿ ವಿನಯ್ ಉದ್ಯಾವರ. ಹಲೋ, ಜೈ ವೀರ